ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಸಂಜೆ ಸ್ನ್ಯಾಕ್ಸ್ಗೆ ಟೀ ಜೊತೆಗೆ ಬ್ರೆಡ್ ರೋಲನ್ನು ಮಾಡಿ ತೋರಿಸಿದ್ದೀನಿ. ಆರೋಗ್ಯಕರವಾದಂಥ ರುಚಿಕರವಾದಂಥ ಒಂದು 2 ತಿಂದರೆ ಆರಾಮಾಗಿ ಹೊಟ್ಟೆ ತುಂಬಿಬಿಡ್ತೈತೆ. ಅಷ್ಟು ಚೆನ್ನಾಗಿರುವಂಥ ಒಂದು ಬ್ರೆಡ್ ರೋಲನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿದ್ದೀನಿ. ಬರ್ರಿ, ಅದಕ್ಕೆ ನಾನು ಏನೇನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ, ಹಾಗೆ ಹೇಗೆ ಮಾಡಿದ್ದೀನಿ ಅಂತೇಳಂದು ನಾನು ನಿಮ್ಗೆ ತೋರಿಸ್ತೀನಿ. ಇದು ಎಲ್ಲ ತರಕಾರಿ ಹಾಕಿರೋದ್ರಿಂದ ಹೊಟ್ಟೆ ಫುಲ್ ಆಗುತ್ತೆ, ಆರಾಮಾಗಿ ಊಟನೂ ಬೇಡ ಅನಿಸುತ್ತೆ ಸಾಯಂಕಾಲ. ಬರೀ ನೋಡೋಣ. ನೋಡ್ರಿ, ನಾನು ಎಲ್ಲ ತರಕಾರಿನೂ ತೊಗೊಂಡಿದ್ದೀನಿ. ಇಲ್ಲಿ ಬೀಟ್ರೂಟು, ಕ್ಯಾಪ್ಸಿಕಮ್ಮು, ಹಾಗೆ ಕ್ಯಾರೆಟು, ಬೀನ್ಸ್ ಇದ್ದರೆ ಬೀನ್ಸು ತೊಗೋಬೋದು. ನಮ್ಮಲ್ಲಿ ಬೀನ್ಸ್ ಇರಲಿಲ್ಲ, ಹಾಗಾಗಿ ಬೀನ್ಸ್ ಹಾಕಿಲ್ಲ. ಹಾಗೆ ನಾನಿಲ್ಲಿ ಹಸಿ ವಟಾಣಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕಸೂರಿ ಮೇಥಿನೂ ತೊಗೊಂಡಿದ್ದೀನಿ. ನಾನಿಲ್ಲಿ ಕುಟ್ಟೋದಕ್ಕೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಈಗ ಬರ್ರಿ, ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆಗೆ ನಾನು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕುಟ್ಟಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟನ್ನು ನಾನಿಲ್ಲಿ ಹಾಕಿ ಒಂದು ಸ್ವಲ್ಪ ಅದನ್ನ ಬಾಡಿಸ್ಕೊತೀನಿ. ನಂತರ ನಾನಿಲ್ಲಿ ಮಸಾಲೆ ಪುಡಿಗಳನ್ನು ಹಾಕ್ತೀನಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಮತ್ತು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸಿನಕಾಳಿನ ಪುಡಿ, ಪೆಪ್ಪರ್ ಪೌಡ್ರು, ಹಾಗೆ ಜೀರಿಗೆ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮಾಡೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿರಿಂದ ಖಾರನ ನೋಡಿ ಹಾಕ್ಕೊಳ್ರಿ ನೀವು. ಅಂದ್ರೆ ಮಕ್ಕಳು ತಿನ್ನೋದಾದರೆ ಒಂದು ಸ್ವಲ್ಪ ಖಾರ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾನೇನು ಮಾಡ್ತೀನಿ, ಅದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ನಾನು ಇದಕ್ಕೆ ಬೀನ್ಸ್ ಇದ್ದರೂ ನೀವು ಹಾಕ್ಬೋದು. ನನ್ನ ಹತ್ರ ಬೀನ್ಸ್ ಇಲ್ಲ, ಹಾಗಾಗಿ ಬೀನ್ಸನ್ನು ನಾನಿಲ್ಲಿ ಹಾಕಿಲ್ಲ. ಮತ್ತು ಬೀಟ್ರೂಟನ್ನು ಯಾರು ತಿನ್ನಲ್ವೋ ಆರಾಮಾಗಿ ಈ ಬ್ರೆಡ್ ರೋಲಲ್ಲಿ ಹಾಕಿದರೆ ನನಗಂತೂ ಭಾಳ ಇಷ್ಟ ಆಗುತ್ತೆ. ಯಾಕಂದರೆ ನಾನೇ ಮೊದಲೇ ಬೀಟ್ರೂಟ್ ತಿನ್ನಲ್ಲ. ಆದರೆ ಇದರಲ್ಲಿ ಮಾತ್ರ ನನಗೆ ಭಾಳ ಖುಷಿ ಆಯ್ತು. ಇದೊಂದು ರೆಸಿಪಿ ಭಾಳ ಚೆನ್ನಾಗಿ ಬಂದೈತಿ. ನೀವು ಇದನ್ನ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನಾವು. ಇಲ್ಲೇನು ಒಂದು ಮಿಸ್ ಆಗೈತೆ ಅಂತ ಫ್ರೆಂಡ್ಸ್, ನಂದು ಸ್ಟೋರೇಜ್ ಫುಲ್ಲಾಗಿ ಇದು ಆಲೂಗಡ್ಡೆ ಒಂದು ಹಾಕಿದ್ದೀನಿ. ಇಲ್ಲ, ನಾನು 4 ಆಲೂಗಡ್ಡೆನ ಬೇಯಿಸಿ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಇದನ್ನು ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ನೋಡ್ರಿ, ಇದರಲ್ಲಿ ಆಲೂಗಡ್ಡೆನೂ ಐತಿ. ಅದು ಸ್ಟೋರೇಜ್ ಫುಲ್ ಅಂತ ಕ್ಯಾಮ್ರಾ ಆಫ್ ಆಗಿತ್ತು, ಹಾಗಾಗಿ ನನಗೆ ಅದು ನೋಡ್ದೇನೆ ನಾನು ಇಲ್ಲೊಂದು ಮಿಕ್ಸ್ ಆಗೈತಿ. ಅದಕ್ಕೋಸ್ಕರ ನೀವು ಆಲೂಗಡ್ಡೆನೂ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ತಟ್ಟೆಗೆ ಆರಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನೀಗ ಹಾಕ್ಕೊಂಡು ಈ ಕಡೆ ಅದೇ ಬಾಣಲೆಗೆ ನಾನು 1 ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ಕೊತೀನಿ. ನಾನು 1ರಿಂದ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊತೀನಿ ಫ್ರೆಂಡ್ಸ್. ಇದನ್ನು ಒಣ ದ್ರಾಕ್ಷಿ ಹಾಕ್ಕೊಂಡು ನಾವು ದ್ರಾಕ್ಷಿ ಉಬ್ಬಿ ಬರ್ತಾವಲ್ಲ ಅಲ್ಲಿ ಮಟ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಬೇಕಾಕತಿ. ಫ್ರೈ ಮಾಡ್ಕೊಂಡಾದ ನಂತರ ನಾವೇನಲ್ಲಿ ಆಲೂಗಡ್ಡೆ ತರಕಾರಿ ಮಿಶ್ರಣ ಇಟ್ಟಿದ್ದೀವಲ್ಲ, ಆ ಮಿಶ್ರಣಕ್ಕೆ ನಾವು ಇದನ್ನು ಹಾಕ್ಕೋಬೇಕಾಗ್ತದೆ. ಬೇಯಿಸಿರೋದು ಹಾಕೋದೇ ಸ್ಕಿಪ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆಲೂಗಡ್ಡೆನ ಎಲ್ಲ ಮಸಾಲೆ ನಾನು ಮೊದಲಿಗೆ ಹಾಕಿಟ್ಟಿದ್ದೀನಿ. ಆಲೂಗಡ್ಡೆ ಒಂದು ಇಲ್ಲಿ ಮಿಸ್ ಆಗೈತಿ. ನೀವು ಆಲೂಗಡ್ಡೆನ ಬೇಯಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು ಅಷ್ಟೇ ಇರೋದು. ನೀವು ಅದೊಂದು ಕೆಲಸ ಮಾಡಿರಿ. ಇಲ್ಲಿ ನೋಡ್ರಿ, ನಾನಿದು ಅದನ್ನೆಲ್ಲ ತರಕಾರಿ ಹಾಕಿದ್ನಲ್ಲ, ಅದಕ್ಕೆ ನಾನೀಗ ಶೇಂಗಾ ಮತ್ತು ದ್ರಾಕ್ಷಿ ಮಧ್ಯಕ್ಕೆ ಒಂದೊಂದು ಶೇಂಗಾ ಒಂದೊಂದು ದ್ರಾಕ್ಷಿ ಸಿಗ್ತಾವೆ. ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಸ್ವೀಟಾಗಿ. ಹಾಗೆ ಈ ಕುರುಮ್ ಅಂತ ಹೇಳೋದು ಶೇಂಗಾ ಭಾಳನೇ ಚೆನ್ನಾಗಿರ್ತಾವೆ ಫ್ರೆಂಡ್ಸ್. ನೀವು ಮನೆಗೆ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನೋಡ್ರಿ, ನಾನೀಗ ಇದು ಗೋಧಿ ಬ್ರೆಡ್ ಫ್ರೆಂಡ್ಸ್. ನೀವು ಮಾಮೂಲಿ ಬ್ರೆಡ್ ತೊಗೊಂಡ್ರು ಚೆನ್ನಾಗಿರುತ್ತೆ, ಆದರೆ ಇದು ಗೋಧಿದು ವೀಟ್ ಬ್ರೆಡ್ ಇದು. ನಾನು ಇದನ್ನೇನು ಮಾಡಿದ್ದೀನಿ, ಸುತ್ತೋರ್ದೇ ಇರೋದು ಅಂಚನ್ನೆಲ್ಲ ತಗೊಂಡು ಹಾಲಲ್ಲಿ ಅದ್ದಿ ಈ ಮಿಶ್ರಣವನ್ನು ನಾನು ಇದ್ರಾಗ ತುಂಬಿ ಇದನ್ನು ಪೂರ್ತಿ ನಾನು ಕವರ್ ಮಾಡ್ಕೊತಿದ್ದೀನಿ. ನೋಡ್ರಿ, ಅಂದರೆ ಇದು ಗೋಧಿ ಬ್ರೆಡ್ಡೆಲ್ಲ, ಹಾಗಾಗಿ ಜಾಸ್ತಿ ಇದು ಜಿಗಿ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಇದು ಮಸಾಲೆನೂ ಜಾಸ್ತಿ ಆಗೈತಿ. ಅದು ಬ್ರೆಡ್ ಎಷ್ಟೈತೋ ಅಷ್ಟೇ ನೀವು ಮಸಾಲೆನ ಅದರಲ್ಲಿ ತುಂಬಿ ಈ ರೀತಿ ಹಾಲಲ್ಲಿ ಬ್ರೆಡ್ಡನ್ನು ಅದ್ದಿ ಅದರಲ್ಲಿ ತುಂಬಿ ಈ ರೀತಿ ಕೋಟಿಂಗ್ ಮಾಡ್ಕೋಬೇಕು ನಾವು, ಬ್ರೆಡ್ ಕೋಟಿಂಗು. ನಾನಿಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಬ್ರೆಡ್ ಸುತ್ತರದ ಬರುತ್ತಲ್ಲ, ಅದರಲ್ಲೇ ನಾನು ಬ್ರೆಡ್ ಕ್ರಮ್ಸನ್ನು ಮಾಡ್ಕೊಂಡಿದ್ದೀನಿ. ಹಾಗೆ 1-2 ಬ್ರೆಡ್ಡು ಮನೆಯಲ್ಲಿ ಉಳಿದಿದ್ವು, ಅವು ಸ್ವಲ್ಪ ಒಣಗ್ದಂಗೆ ಆಗಿದ್ವು. ಅವನ್ನೇ ನಾನಿಲ್ಲಿ ಬ್ರೆಡ್ ಕ್ರಮ್ಸನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಅದರಲ್ಲಿ ಅದ್ದಿ ಎಣ್ಣೆಲಿ ಕರಿಬೇಕು. ನಾನು ತೋರಿಸ್ತೀನಿ ಮುಂದೆ. ಆದರೆ ಭಾಳನೇ ರುಚಿಯಾದ ತರಕಾರಿ ಹಾಕಿರೋದ್ರಿಂದ ಬೀಟ್ರೂಟ್ ಯಾರು ತಿನ್ನೋದಿಲ್ವೋ ಅವರು ಸಹಿತ ಈ ಬ್ರೆಡ್ ರೋಲಲ್ಲಿರೋ ಬೀಟ್ರೂಟನ್ನು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ನೀವು ಇದನ್ನು ಸಾಯಂಕಾಲ ಟೈಮ್ನಲ್ಲಿ ಈಗ ಶೆಕೆ ಟೈಮಲ್ಲಿ ಒಳಗೆ ಹೋಗಿ ಅಡುಗೆ ಮಾಡೋಕ್ಕೂ ಬೇಜಾರು. ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ ಅಂತೇಳಿ ಒಂದು ಟೀ ಜೊತೆಗೆ ಇದನ್ನ ತಿಂದುಬಿಟ್ರೆ ನಾವು
ಊಟನೇ ಮರೆತು ಬಿಡ್ತೀವಿ, ಅಷ್ಟು ಚೆನ್ನಾಗಿ ಇದು ಹೊಟ್ಟೆನೂ ತುಂಬತೈತಿ, ಹಾಗೆ ಟೀ ಜೊತೆಗೆ ಸ್ನ್ಯಾಕ್ಸು ಆಗುತ್ತೆ. ನೋಡಿರಿ ನಾನು ಎಲ್ಲ ಬ್ರೆಡ್ಡಿಗೂ ನಾನು ಇದನ್ನ ಎಲ್ಲ ತುಂಬಿಕೊಂಡು ತಟ್ಟೆಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿರಿ ಬ್ರೆಡ್ ಕ್ರಮ್ಸು ನಮ್ಮದು ರೆಡಿ ಐತಿ. ಈ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಈಗ ಬ್ರೆಡ್ ಕ್ರಮ್ಸಲ್ಲಿ ನಾನು ಒಂದಿಷ್ಟು ಈ ಬ್ರೆಡ್ ರೋಲನ್ನು ಅದ್ದಿ ಪೂರ್ತಿಯಾಗಿ ಎಲ್ಲ ಕಡೆಯೂ ನಾನು ಹಚ್ಕೊತೀನಿ. ಇದನ್ನ ಹಚ್ಕೊಂಡು ಎಣ್ಣೆಲಿ ನಾನು ಇದನ್ನ ಕರ್ಕೊತೀನಿ. ಇದು ನೀವು ಪುದೀನ ಚಟ್ನಿ ಹಾಗೆ ಟೊಮೆಟೊ ಸಾಸು ಕೆಚಪ್ಪು ಯಾವುದ್ರಲ್ಲಾದರೂ ಇದನ್ನ ನೀವು ತಿನ್ಬೋದು. ಮಕ್ಕಳಂತೂ ಅಷ್ಟು ಇಷ್ಟಪಟ್ಟು, ಮಕ್ಕಳೀಗ ತರಕಾರಿ ಅಂದ್ಕೊಳ್ಳೇ ಒಲ್ಲೆ ಅಂತಾರೆ. ಈ ರೀತಿ ನಾವು ಬ್ರೆಡ್ ರೋಲನ್ನು ಈ ರೀತಿ ಎಲ್ಲ ವೆರೈಟಿಯಾಗಿ ಮಾಡಿಕೊಟ್ರೆ ಸೂಪರಾಗಿ ಖುಷಿಯಾಗಿ ತಿಂತಾರೆ. ನೋಡಲಿ ನಾನು ಅಷ್ಟು ನೀವನ್ನ ಒಂದೊಂದಾಗಿ ಈ ರೀತಿ ಕೆಂಪಗೆ ಕಂದು ಬಣ್ಣ ಬರೋ ರೀತಿ ನಾವು ಇದನ್ನ ಕರ್ಕೊಂಡು ಎತ್ತಿಟ್ಕೊತೀನಿ. ನಾನಷ್ಟು ಅಂದರೆ ನನ್ನಲ್ಲೇ ಎಣ್ಣೆ ಒಂದು ಸ್ವಲ್ಪ ಬಾಣಲೆಯಲ್ಲಿ ಇತ್ತು, ಅದರಲ್ಲೇ ನಾನು ಇದನ್ನ ಕರಿತಿದ್ದೀನಿ. ದೊಡ್ಡ ಪಾತ್ರೆಯಲ್ಲಿ ಆದರೆ ನಿಮ್ಗೆ 3-4 ಹಾಕ್ಕೊಂಡು ಆರಾಮಾಗಿ ಬೇಗನೆ ಆಗಿಬಿಡ್ತೈತಿ. ನಾನಿಲ್ಲಿ 1-2 ಅಷ್ಟೇ ಹಾಕಿ ನಾನು ಕರೆದು ತಗೊಂಡಿದ್ದೀನಿ. ನೋಡ್ರಿ ನಮ್ಮ ರುಚಿಕರವಾದಂಥ ಆರೋಗ್ಯಕರವಾದಂಥ ಹೆಲ್ದಿಯಾಗಿರುವಂಥ ನಮ್ಮ ಬ್ರೆಡ್ ರೋಲು ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಈ ಬ್ರೆಡ್ ರೋಲನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ, ಹೇಗಿತ್ತು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇಲ್ಲಿ ನೋಡಿರಿ ಇದು ಮೇಲೆ ಕ್ರಿಸ್ಪಿಯಾಗೈತಿ, ಒಳಗೆ ಜ್ಯೂಸಿಯಾಗಿ ಭಾಳ ಚೆನ್ನಾಗೈತೆ ಫ್ರೆಂಡ್ಸ್, ಭಾಳ ಚೆನ್ನಾಗೈತಿ. ನೀವು ಇದನ್ನು ಸರ್ತಿ ಟ್ರೈ ಮಾಡಿ ನೋಡಿರಿ ಎಷ್ಟು ಸೂಪರಾಗಿ ಬಂದೈತಿ ನಮ್ಮ ಬ್ರೆಡ್ ರೋಲು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ